ಸಮಾಜದಲ್ಲಿ ಹುಟ್ಟಿದ ಎಲ್ಲ ಧರ್ಮದವರು ಪರಸ್ಪರ ಶಾಂತಿ, ಸೌಹಾರ್ದತೆ, ಸಾಮರಸ್ಯದಿಂದ ಜೀವನ ಸಾಗಿಸಬೇಕೆಂದು ಮಡಿಕೇರಿ ತಾಲೂಕು ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷ ನೆರವಂಡ ಉಮೇಶ್ ಅಭಿಪ್ರಾಯಪಟ್ಟಿದ್ದಾರೆ. ದಾಪಕ್ಲು ಬಳಿಯ ಕುಂಜಿಲ ಪೈನರಿ ದರ್ಗಾದ ವಾರ್ಷಿಕ ಉರುಸ್ ಸಮಾರಂಭದ ಸೌಹಾರ್ದ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ನಮ್ಮ ಹಿರಿಯರು, ಪೂರ್ವಜರು, ಇತಿಹಾಸ ಪುರುಷರು ನೀಡಿದಂತಹ ಸಂದೇಶ ಸಮಾಜದಲ್ಲಿ ಯಾವುದೇ ವರ್ಣಭೇದವಿಲ್ಲದೆ ಶಾಂತಿ, ಸೌಹಾರ್ದತೆ, ಸಹಬಾಳ್ವೆಯಿಂದ ಜೀವನ ನಡೆಸಬೇಕೆಂಬುದಾಗಿದೆ. ಇಲ್ಲಿನ ಮಸೀದಿ ನಿರ್ಮಾಣಕ್ಕೆ ಅಂಜಪರವಂಡ ಕುಟುಂಬಸ್ಥರು ಮೊದಲನೆಯದಾಗಿ ದೇಣಿಗೆ ನೀಡುವ ಮೂಲಕ ಸಾರಿದ ಸಂದೇಶ ಕೂಡ ಅದೇ ಆಗಿದೆ ಎಂದರು. ಆಗ ಆ ಕಾಲದಿಂದನೇ ನಾವೆಲ್ಲ ಒಟ್ಟಿಗೆ ಬದುಕ್ತಾ ಬಂದಿದ್ದೀವಿ. ಇಲ್ಲೇ ಒಂದು ದರ್ಗಾ ಇರಲಿ, ಅಲ್ಲಿ ಸುತ್ತ ಸ್ವಲ್ಪದಲ್ಲೇ ಒಂದು ದೇವಸ್ಥಾನ ನಾನು ಕಂಡಿದ್ದೀನಿ. ಹಳೆ ಕಾಲದ ದರ್ಗಾ ಎಲ್ಲಿ ಇರಲಿ, ನೀವು ಆ ಭಾಗದಲ್ಲಿ ನೋಡಿ, ಸ್ವಲ್ಪ ದೂರಲಾದ್ರೂ ಒಂದು ದೇವಸ್ಥಾನ ಇದ್ದೇ ಇದೆ. ಅದು ಹಳೆ ಕಾಲದಿಂದ ಅದೇ ಥರ ಬಂದಿದೆ. ನಾವು ಗುಡಿಗಳಲ್ಲಿ ಒಂದು ದರ್ಗಾ ಇದೆ, ಅಲ್ಲಿಯೂ ಅಷ್ಟೇ ಮಸೀದಿ, ದರ್ಗಾದ ಮಸೀದಿ ಇದೆ, ಆ ಕಡೆ ಒಂದು ದೇವಸ್ಥಾನ, ಈ ಕಡೆ ಒಂದು ದೇವಸ್ಥಾನ, ಅಲ್ಲಿ ಜಾತ್ರೆ ನಡೀತಿದೆ. ಎಲ್ಲ ಒಟ್ಟಿಗೆ ಬಹಳ ಚೆನ್ನಾಗಿ ಹೋಯ್ತು ಉಂಟು. ಯಾರಿಗೂ ಈ ಜಾತಿ ಮತ ಭೇದ ಯಾರಿಗೂ ಬೇಕಾಗಿಲ್ಲ. ಯಾಕೆಂದರೆ ನಾವೆಲ್ಲ ಮನುಷ್ಯರು, ಫಸ್ಟ್ ಮಾನವರಾಗಬೇಕು, ಮನುಷ್ಯರಾಗಬೇಕು, ಹುಟ್ಟಿದ್ದೇವೆ. ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಬಳಿಯಾಡಿರ ಸಂತು ಸುಬ್ರಹ್ಮಣಿ ಮಾತನಾಡಿ, ನಾನು ಈ ಊರಿನಲ್ಲಿ ಕಳೆದ 20 ವರ್ಷಗಳಿಂದ ಭೇದವಿಲ್ಲದೆ ಎಲ್ಲರಲ್ಲೂ ಉತ್ತಮ ಬಾಂಧವ್ಯ ಇಟ್ಟುಕೊಂಡಿದ್ದೇನೆ. ಇಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮವೂ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಇಲ್ಲಿನ ಹಿರಿಯರ ಸಾನ್ನಿಧ್ಯ ಹಾಗೂ ಪರಸ್ಪರ ಪಕ್ಷ ಭೇದ, ಜಾತಿ, ಧರ್ಮ ಮರೆತು ಸೌಹಾರ್ದ ಮೆರಿತಾ ಇರುವುದು ಶ್ಲಾಘನೀಯವಾಗಿದೆ. ಇಂತಹ ಸೌಹಾರ್ದ ಕಾರ್ಯಕ್ರಮ ಆಯೋಜನೆಯಿಂದ ಮುಂದಿನ ಪೀಳಿಗೆಗೆ ಇದು ಸಹಕಾರಿಯಾಗುತ್ತೆ. ನಮ್ಮ ಮಕ್ಕಳನ್ನು ವಿದ್ಯಾವಂತರಾಗಿಸುವಲ್ಲಿ ನಾವು ಎಡವಿದ್ದೇವೆ. ಮುಂದೆ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ನೀಡಿದರೆ ಮಾತ್ರ ನಮ್ಮ ಮುಂದಿನ ಸಮಾಜ ಉತ್ತಮ ರೀತಿಯಲ್ಲಿ ಸಾಗಲು ಸಾಧ್ಯವೆಂದರು. ನನಗೆ ಇಲ್ಲಿ ಒಂದು ಸಂಬಂಧ ಇದೆ, ಎಲ್ಲರ ಜೊತೆ ನಾನು ಸಂಬಂಧವನ್ನು ಇಟ್ಟುಕೊಳ್ಳುವುದರಿಂದ ನನಗೆ ಇಲ್ಲಿಗೆ ಬರೋಕ್ಕೆ ಅವಕಾಶ ನನಗೆ ದೊರೆಯುತ್ತಾ ಇದೆ. ನನ್ನ ಸುಮಾರು ಜನ ಕೇಳ್ತಾರೆ, ಆತ್ಮೀಯ ನೀನೇ ಏಕೆ ಇಲ್ಲಿ ಎಲ್ಲಲ್ಲಿ ನೀನು ಹೋಗ್ತೀಯ, ನಿನ್ನನ್ನು ಕರೀತಾರೆ. ನಾನು ಅಂತವರಿಗೆ ಒಂದು ಮಾತನ್ನು ಹೇಳಿದೆ, ನಾನು ಬಡ ಕುಟುಂಬದಿಂದ ಬಂದವನು, ಆದರೆ ನಾನು ವಿಶಾಲವಾದ ಒಂದು ಹೃದಯವನ್ನು ಸಮಾಜಕ್ಕಾಗಿ ಇಟ್ಟಿದ್ದೇನೆ. ಅದು ಎಲ್ಲ ಧರ್ಮಗಳಿಗಿರಬಹುದು, ಜಾತಿ ಇರಬಹುದು, ಯಾವುದೇ ಭೇದ ಭಾವ ಇಲ್ಲದೆ ಇಟ್ಟಿದ್ದೇನೆ. ಜಿಲ್ಲಾ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಯಾಕೂಬ್ ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ವಾಗ್ಮಿ ಪೇರೋಡ್ ಅಬ್ದುಲ್ ರೆಹಮಾನ್ ಸಕಾಫಿ ಮುಖ್ಯ ಪ್ರಭಾಷಣ ಮಾಡಿದರು. ಕುಂಜಿಲ ಪೈನರಿ ಮುಸ್ಲಿಂ ಜಮಾತ್ ಅಧ್ಯಕ್ಷ ಶೌಕತ್ ಅಲಿ, ಜಮಾತ್ ಖತೀಬರಾದ ನಿಜಾರ್ ಅಹಸನಿ ಕಕ್ಕಡಿಪುರಂ, ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಜಿಲ್ಲಾಧ್ಯಕ್ಷ ಹನೀಫ್, ದಾಪಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್, ವಿರಾಜಪೇಟೆ ಬ್ಲಾಕ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ರಫೀಕ್, ದಾಪಕ್ಲು ಜಮಾತ್ ಅಧ್ಯಕ್ಷ ಅಬ್ದುಲ್ ರೆಹಮಾನ್, ಕುಂಜಿಲ ಜಮಾತ್ನ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಹಾಜಿ, ವಿರಾಜಪೇಟೆ ಪಟ್ಟಣ ಪಂಚಾಯಿತಿ ಸದಸ್ಯ ಮೊಹಮ್ಮದ್ ರಾಫಿ, ಉದಿಯಂಡ ಸುಭಾಷ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಉರುಸ್ ಸಮಾರಂಭದ ಪ್ರಯುಕ್ತ ಮಸೀದಿಯಲ್ಲಿ ಮೌಲೂದ್ ಪಾರಾಯಣ ನಡೆದ ಬಳಿಕ ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮ ഏർപ്പെടുത്തಲಾಗಿತ್ತು. ജക്കറിയ നാപ്പക്ലോ. അദ്ദേഹത്തിന് പ്രശ്നങ്ങളും പ്രയാസങ്ങളും ഒക്കെ ഉണ്ടാകും. അത് അള്ളാഹുവിന്റെ ഈ ഭൂമിലോകത്തുള്ള ഒരു നിയമ വ്യവസ്ഥിതിയാണ്. അള്ളാഹുവാണ് വെള്ളം ഇറക്കുന്നവൻ, അവനാണ് അതേ വെള്ളപ്പൊക്കം ഉണ്ടാക്കുന്നവൻ, അവനാണ് എല്ലാ കാര്യങ്ങളും ഇവിടെ സൃഷ്ടിക്കുന്നവൻ അവനാണ്. അതിലൊരു സംശയവുമില്ല. പക്ഷേ ആ വെള്ളപ്പൊക്കത്തിൽ കഅബ ശരീഫിൽ കേടുവരുന്നു, കഅബ ശരീഫിൽ പൊളിഞ്ഞു പോകുന്നു. ഹലോ, അസ്സലാമു അലൈക്കും. കമ്മിറ്റിക്കാരും വോളണ്ടിയേഴ്സ് പൊട്ടിച്ച് ബാക്കി എല്ലാവരും ലൈനിലേക്ക് വേണ്ടി അഭ്യർത്ഥിക്കുന്നു.